ಎಲೆಗಡುಬು. ಇದು ನಮ್ಮ ಊರಿನ ಸ್ಪೆಷಲ್ ಸಾಂಪ್ರದಾಯಿಕ ಅಡಿಗೆ. ಈ ಒಂದು ಕೊಟ್ಟೆ ಕಡುಬು ತುಂಬ ರುಚಿಕರವಾಗಿರುತ್ತೆ. ಈ ಬಾಳೆ ಎಲೆಯಲ್ಲಿ ತುಂಬ ವಿಧದ ಕಡುಬುಗಳನ್ನು ತಿಂಡಿಗಳನ್ನು ಮಾಡ್ಬೋದು. ಅದರಲ್ಲಿ ಒಂದು ಕೊಟ್ಟೆ ಕಡುಬು. ಇದು ನಮ್ಮ ಮಲೆನಾಡಿನ ಸ್ಪೆಷಲ್ ಆಗಿರುವ ಕಡುಬು ಅಂತಲೇ ಹೇಳ್ಬೋದು. ಸಖತ್ತಾಗಿರುತ್ತೆ. ಚಟ್ನಿ ಆಗಿರ್ಬೋದು, ಸಾಂಬಾರು, ನಾನ್ ವೆಜ್ ಸಾಂಬಾರುಗಳು ಪ್ರತಿ ಒಂದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಹಾಗೆ ಕೂಡ ತಿನ್ಬೋದು. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಕಡುಬು ಮಾಡುವ ರೆಸಿಪಿ ತೋರಿಸಿಲ್ಲ. ಎಲೆ ಸಿಕ್ಕಾಗ ಕೊಟ್ಟೆ ಕಟ್ಟಿ ಒಮ್ಮೆ ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತೀನಿ. ಇದು ಊರಿಂದ ಅಮ್ಮ ಕಳಿಸಿದ್ದ ಒಂದು ಕೊಟ್ಟೆ ಕಡುಬು. ಇದರ ಜೊತೆಗೆ ಒಂದು ಸಖತ್ ರುಚಿ ಇರುವ ಒಂದು ಸಾಂಬಾರು ಗ್ರೇವಿ ಟೈಪ್ ಮಾಡೋಣ. ನಾನು ಇದಕ್ಕೆ ಅವರೆಬೇಳೆಯನ್ನು ತಗೊಂಡಿದ್ದೀನಿ. ಸಾಮಾನ್ಯವಾಗಿ ತೊಗರಿ ಬೇಳೆಯಲ್ಲಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಅವರೆಬೇಳೆಯಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಅವರೆಬೇಳೆನ ಒಂದು ಸಣ್ಣ ಕಪ್ಪಲ್ಲಿ ಅವರೆಬೇಳೆ ತೊಗೊಂಡು ಚೆನ್ನಾಗಿ ತೊಳೆದು 1 ನಿಮಿಷಗಳ ಕಾಲ ನೀರಲ್ಲೇ ಬಿಟ್ಬಿಡಿ. ಯಾಕಂದರೆ ಚೆನ್ನಾಗಿ ಬೆಂದುಬಿಡುತ್ತೆ. ಬೇಗ ಬೇಯಬೇಕಂದ್ರೆ ನೀರಲ್ಲಿ ಸ್ವಲ್ಪ ನೆನೆಸ್ಬೇಕು. ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ 1-2 ಚಮಚದಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದೆರಡು ಎಸಳು ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಈಗ ಒಂದು ಸಣ್ಣದಾಗಿರುವ ಈರುಳ್ಳಿ, 1-2 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತು 1-2-3 ಹಣ್ಣಾಗಿರುವ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಬಿಡಿ. ಈ ಒಂದು ಸಾರು ಮಾಡುವಾಗ ಈ ವಿಧಾನದಲ್ಲಿ ಮಾಡಬೇಕು. 1/4 ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಿ ಈ ರೀತಿ ಚೆನ್ನಾಗಿ ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಡಿ. ಟೊಮೊಟೊ ಹಾಕಿರುವ ಹಸಿಮೆಣಸಿನಕಾಯಿ ಪ್ರತಿಯೊಂದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. 1 ನಿಮಿಷಗಳ ಕಾಲ ಫ್ರೈ ಆದಮೇಲೆ ಈ ರೀತಿ ಟೊಮೊಟೊ ಎಲ್ಲ ಚೆನ್ನಾಗಿ ಇದರಲ್ಲೇ ಬೆಂದು ಬಿಡಬೇಕು. ಇದೆಲ್ಲ ಕಂಪ್ಲೀಟಾಗಿ ಬೆಂದ ಮೇಲೆ ನಾವು ಅವರೆಬೇಳೆಯನ್ನು ಹಾಕಬೇಕು. ಮೊದಲೇ ಈ ರೀತಿ ಚೆನ್ನಾಗಿ ಒಗ್ಗರಣೆಯನ್ನು ಟೊಮೊಟೊ ಚೆನ್ನಾಗಿ ಬೆಂದ ಮೇಲೆ ಅವರೆಬೇಳೆ ಹಾಕಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಸಾರು ಕೂಡ ಡಿಫ್ರೆಂಟ್ ರುಚಿ ಕೊಡುತ್ತೆ. ಈಗ ನೋಡಿ, ಅವರೆಬೇಳೆಯನ್ನು ನೆಂದಿದೆ. ಈಗ 1-2 ನಿಮಿಷ ಬಿಟ್ಟಿದ್ದೆ. ಹಾಗೆ ಈಗ ಅವರೆಬೇಳೆಯನ್ನು ಹಾಕ್ತಾಯಿದ್ದೀನಿ. 5ರಿಂದ 6-7 ನಿಮಿಷದಲ್ಲಿ ಈ ಅವರೆಬೇಳೆ ಬೆಂದುಬಿಡುತ್ತೆ. ಈಗ ನೋಡಿ, ನೀರು ಹಾಕ್ತಾಯಿದ್ದೀನಿ. 2-3 ಗ್ಲಾಸಷ್ಟು ನೀರನ್ನು ಹಾಕಿ 5-10 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗಿ ಬೆಂದುಬಿಡುತ್ತೆ. ಕುಕ್ಕರಲ್ಲಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಹೆಸರುಬೇಳೆ ಅವರೆಬೇಳೆ ಎಲ್ಲ ಬೇಗ ಬೆಂದುಬಿಡುತ್ತೆ. ಈಗ ನೀರನ್ನು ಹಾಕಿ ನಾನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡ್ತಾಯಿದ್ದೀನಿ. ಈಗ ನೋಡಿ, 10 ನಿಮಿಷ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಈ ಒಂದು ಅವರೆಬೇಳೆ ಟೊಮೊಟೊ ಜೊತೆಗೆ ಘಮ್ಮನ್ನುವ ಸ್ಮೆಲ್ ಬರ್ತಾಯಿದೆ. ಅವರೆಬೇಳೆ ಫ್ಲೇವರು ಸಖತ್ತಾಗಿರುತ್ತೆ. ಈಗ ನೋಡಿ, ಸ್ನ್ಯಾಶ್ ಆಗಿ ಬೆಂದಿದೆ. ಅವರೆಬೇಳೆ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ಟೊಮೊಟೊ ಜೊತೆಗೆ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಬೆಂದಿರೋದ್ರಿಂದ ಒಳ್ಳೆ ಫ್ಲೇವರ್ ಇದೆ. ಇದಕ್ಕೆ ಇವಾಗ ಖಾರವನ್ನು ಹಾಕ್ಕೊಳ್ಳೋಣ. 1 ಚಮಚದಷ್ಟು ಅಚ್ಚಕಾರದ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕುವ ಮಸಾಲ ಇಷ್ಟೇ ಆಗಿರುತ್ತೆ. ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ತೊಳಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅಥವಾ ಚಪಾತಿಗೆ ಏನಾದರೂ ನಾನು ಕಡುಬಿಗೆ ಮಾಡ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ಗಟ್ಟಿ ಇರಲಿ ಅಂತ ನಾನು ನೀರನ್ನು ಜಾಸ್ತಿ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ. ಚಪಾತಿಗೆ ಬೇಕಾದರೂ ಗಟ್ಟಿಗಿರಬೇಕು. ಸ್ವಲ್ಪ ಅನ್ನಕ್ಕೆ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮಾಡ್ಕೊಬೋದು. ತುಂಬ ಬೇಗ ಆಗುವಂಥ ಸಾಂಬಾರಿದು ಮತ್ತು ಸಖತ್ತಾಗಿ ಇರುತ್ತೆ. ಯಾವಾಗಾದರೂ ತೊಗರಿಬೇಳೆ ಸಾಂಬಾರನ್ನೇ ಮಾಡಿ ಬೇಜಾರಾದಾಗ ಅವರೆಬೇಳೆ ಸಾಂಬಾರನ್ನು ಕೂಡ ಮಾಡ್ಬೋದು. ಈಗ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವ್ ಉರಿಯನ್ನು ಆಫ್ ಮಾಡಿದರೆ ಈ ಸಾಂಬಾರು ರೆಡಿ ಆಯಿತು. ಇದರ ಜೊತೆ ನಾನು ಕಡುಬಿನ ಜೊತೆಗೆ ಮಾಡಿದ್ದೆ ನೋಡಿ. ಈ ಒಂದು ಕೊಟ್ಟೆ ಕಡುಬು ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಕಡೆ ಮಾಡುವಂತಹ ಸ್ಪೆಷಲ್ ಅಡಿಗೆ ಇದು. ಇದನ್ನು ಹಬ್ಬಗಳಲ್ಲಿ ಮಾಡ್ತಾರೆ. ಮತ್ತು ಬಾಳೆ ಎಲೆ ಯಾವಾಗೂ ಜಾಸ್ತಿ ಸಿಕ್ಕರೆ ಉದ್ದ ಬಾಳೆ ಎಲೆ ಬೇಕು ಇದಕ್ಕೆ. ಈ ಕೊಟ್ಟೆ ಎಲ್ಲ ಕಟ್ಟೋದು ಸ್ವಲ್ಪ ಕೆಲಸ ಆಗುತ್ತೆ. ಹಾಗಾಗಿ ನಾವು ಊರಿಗೆ ಹೋದಾಗ ಮಾಡ್ತೀವಿ. ಇಲ್ಲಿ ಕೊಟ್ಟೆ ಏನಾದರೂ ಊರಲ್ಲಿ ಕಟ್ಟಿ ತೊಗೊಂಬಂದರೆ ಇಲ್ಲಿ ಒಂದು ವಿಡಿಯೋ ಮಾಡಿ ನಾವು ತೋರಿಸ್ಬೋದು. ಮತ್ತು ಯಾವಾಗಾದರೂ ನೀವು ಏನಾದರೂ ಕಮೆಂಟ್ ಮಾಡಿದರೆ ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ಕೊಟ್ಟೆ ಕಡುಬು ಮಾಡುವ ವಿಡಿಯೋ ಕೂಡ ಶೇರ್ ಮಾಡ್ತೀನಿ. ಈ ಕೊಟ್ಟೆ ಕಡುಬು ನಮ್ಮಮ್ಮ ಕಳಿಸಿದ್ದು ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಇದನ್ನು ಹಬೆ ಮಾಡಿದ್ದೀನಿ. ಬಿಸಿ ಆಗಿದೆ. ಇದರ ಜೊತೆಗೆ ನಾನ್ ವೆಜ್ ಮಾಡೋರಾದರೆ ನಾನ್ ವೆಜ್ ತಿನ್ಬೋದು. ವೆಜ್ಜಲ್ಲಿ ಪಲ್ಯಗಳು ಗ್ರೇವಿಗಳಂಥದ್ದು ಚೆನ್ನಾಗಿರುತ್ತೆ. ಹಾಗಾಗಿ ಅವರೆಬೇಳೆ ಒಂದು ಗ್ರೇವಿ ಮಾಡಿದ್ದೆ, ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇದರ ಜೊತೆಗೆ ಇನ್ನು ಸಾಂಬಾರು ಬೇಕೆ ಅನ್ನೋದೇನಿಲ್ಲ. ಮಕ್ಕಳಾದರೆ ಹಾಗೆ ತಿಂದ್ಬಿಡ್ತಾರೆ. ಯಾಕಂದರೆ ಕಡಲೆಬೀಜ, ಕಾಯಿ ತುರಿ ಎಲ್ಲ ಹಾಕಿರುತ್ತೆ ಈ ಒಂದು ಕಡುಬಿಗೆ. ಹಾಗೇ ತಿನ್ಬೋದು. ತುಂಬ ರುಚಿಕರವಾಗಿರುತ್ತೆ.
ಇದು ಮಲೆನಾಡಿನ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈಗ ನಾನು ತಟ್ಟೆಗೆ ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಮಕ್ಕಳಿಗಂತೂ ಈ ಕಡುಬು ತುಂಬ ಇಷ್ಟ ಆಗಿತ್ತು. ಹಾಗಾಗಿ ಮಕ್ಕಳಿಗೆ ನೋಡಿ ಈ ರೀತಿ ಕಟ್ ಮಾಡಿ ಕೊಟ್ಟರೆ ಸಖತ್ತಾಗಿರುತ್ತೆ. ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂದಿದೆ ನೋಡಿ. ಈ ಒಂದು ಕಡುಬಲ್ಲಿ ಕಡುಬು ಮಾಡೋದೇ ಒಂದು ರೆಸಿಪಿ, ಆದರೆ ಈ ಕಡುಬು ಮಾಡಿದ ಮೇಲೆ ಒಂದೆರಡು ಥರ ರೆಸಿಪಿ ಮಾಡ್ಬೋದು. ಕಡುಬು ಏನಾದರೂ ಜಾಸ್ತಿ ಇತ್ತಂದರೆ ಅದನ್ನು ಮಾಡಿ ನಾವು ಶೇರ್ ಮಾಡ್ಬೋದು. ಈಗ ನೋಡಿ ಇದರ ಜೊತೆಗೆ ಈ ಗ್ರೇವಿನ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಇವತ್ತಿನ ಸಿಂಪಲ್ ರೆಸಿಪಿ ಇದಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.